ದರ್ಶನ್ಗೆ ಸರ್ ಇಲ್ಲೂ ಕೂಡ ಸಡ್ಲಿಕೆ ಆಗಿದೆ, ರಾಜಾತಿಥ್ಯ ಇಲ್ಲೂ ಕೂಡ ಸಿಗ್ತಾ ಇದೆ ಅಂತ. ಹೌದು, ಅಲ್ಲಿ ಆರ್ಡರ್ ಮಾಡ್ತಾರೆ, ನನಗೆ ಟಿವಿ ಬೇಕು ಅಂತ, ಟಿವಿ ಆಯ್ತು. ಚಾನಲ್ ಬೇಕು ನನಗೆ, ಸ್ಕೈ ಬೇಕು, ರೇಂಜ್ ಬೇಕು. ಪರಪ್ಪನ ಅಗ್ರಹಾರಕ್ಕಿಂತಲೂ ಅಲ್ಲೇ ಆ ಜೈಲಲ್ಲೇ ತುಂಬಾ ಒಳ್ಳೆ ಚೆನ್ನಾಗಿದೆ. ಹೌದು, ಹಾಗಾದ್ರೆ ದರ್ಶನ್ಗೆ ಸರ್ ಇಲ್ಲೂ ಕೂಡ ಸಡ್ಲಿಕೆ ಆಗಿದೆ ಅಂತ ಹೇಳಿ, ಇಲ್ಲೂ ಕೂಡ ಒಳ್ಳೆ ರಾಜಾತಿಥ್ಯ ಇಲ್ಲೂ ಕೂಡ ಸಿಗ್ತಾ ಇದೆ ಅಂತ ತಮ್ಮ. ಹೌದು ಹೌದು, ಇಲ್ಲಿ ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ರೀತಿಯಲ್ಲೂ ಆಗ್ತಾ ಇತ್ತು. ಅವನಿಗೆ ಟಿವಿ ಎಲ್ಲ ಅಲ್ಲಿ ಆರ್ಡರ್ ಮಾಡ್ತಾನೆ, ನನಗೆ ಟಿವಿ ಬೇಕು ಅಂತ, ಟಿವಿ ಆಯ್ತು. ಆಮೇಲೆ ಆ ಟಿವಿ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ DIG has personally visited his bags. This is the way of this thing is high profile ಅಲ್ಲಿ ನಡೆಯೋದಿದೆಲ್ಲ. ಅವನೆಲ್ಲ ಬಂದು ಚೆಕ್ ಮಾಡ್ಕೊಂಡಿದ್ದೆ, ಇದ್ದವನಿಗೆ ಅವನಿಗೆ ಕರ್ಸಿದೆ, ರಿಪೇರಿ ಮಾಡಿದೆ, ಅವನಿಗೆ ದರ್ಶನಕ್ಕೆ ಹಾಕ್ತೀರಾ. ಕಲರ್ ಟಿವಿ ಯಾವ ಚಾನಲ್ ಬೇಕು ನನಗೆ, ಸ್ಕೈ ಬೇಕು, ರೇಂಜ್ ಬೇಕು, ಇದು ಬೇಕು, ಯಾಕೆ ಬೇಕು ಸರ್? ಹಾಗಾದ್ರೆ ಇಲ್ಲಿಗಿನ್ನ ಪರಪ್ಪನ ಅಗ್ರಹಾರಕ್ಕಿಂತಲೂ ಅಲ್ಲೇ ಆ ಜೈಲಲ್ಲೇ ತುಂಬಾ ಒಳ್ಳೆ ಚೆನ್ನಾಗಿದೆ. ಹೌದು, ಇವನ್ ಬಂದಾದ್ರೆ ಇದರಲ್ಲಿ ನೋಡಿ ತೋರಿಸ್ತಾನೆ ಟಿವಿನಲ್ಲಿ. 10-15 ಜನ ಪೊಲೀಸ್ ನೋಡಿರ್ತಾರೆ. ವಾಟ್ ಪರ್ಪಸ್? ಏನೋ ಅವಳು ಜಕಾಯ್ತೇನೆ ಅವಳು ಪಾಪ. ಯಾರು ತನ್ನ ಗಂಡನ ನೋಡಕ್ ಬರ್ತಾರೆ, ನೋಡ್ಲಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಪಾಪ ವಿಜಯಲಕ್ಷ್ಮಿಗೆ ಹೌದು ಬರ್ಲಿ, ವಾರಕ್ಕೊಂದ್ಸಲ ಕೊಟ್ಬಿಡ್ಲಿ, 2 hours 3 hours ಕೊಡಿ ಸರ್. ಪಾಪ ಅಮ್ಮ ತನ್ನ ಗಂಡನ ನೋಡ್ಬೇಕು ಅಂತ ಇದು ಮಾಡ್ಬೇಕು ಅಲ್ಲ. ಎಲ್ಲಿ ಈ ಇದರಲ್ಲಿ ಡೈಲಿ ಬರೋದು ಹೋಗೋದು, ಅದಕ್ಕೋಸ್ಕರ ಒಂದು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆ ಮಾಡಿ ಅಲ್ಲಿ ಊಟ ಅಡಿಗೆ ಹೋಗ್ತಾ ಇದ್ದಾನೆ, ಅಲ್ಲಿ ಅಡಿಗೆ ಅವ್ನು ಮಾತಾಡ್ತಾನೆ, ಇವ್ನು ಏನು ಹೇಳ್ತಾರಲ್ಲ ನಡೀತದೆ. ಇದು ಎಲ್ಲ ಕಾಮನ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದೆಯಾ? ಇಲ್ಲ. ಕೋರ್ಟಿಂದ ಏನಾರ ಪರ್ಮಿಷನ್ ಇದೆಯಾ? ಇಲ್ಲ. DIG ಕೊಟ್ಟಾನೆ. ಯಾಕೆ ಕೊಟ್ಟ DIG? ಯಾಕೆ ಅವನು ಜೈಲ್ ಅಥಾರಿಟಿ, ಜೈಲ್ ಸುಮ್ಮನೆ ಡೌನ್ ಯಾರಿಗೆ ಕೊಡಬೇಕು? ಇಟ್ ಮೀನ್ಸ್ ವಾಟ್ ಅಂತ ನಾವು ಕೇಳಬೇಕಾಗುತ್ತೆ. ಈಗೆಲ್ಲ ಇದೆ ಸರ್ ಜೈಲು. ಸರ್ ದರ್ಶನ್ ಆಗಾದ್ರೆ ಬಳ್ಳಾರಿ ಜೈಲು ಒಂದೇ, ಪರಪ್ಪನ ಅಗ್ರಹಾರ ಎಲ್ಲ ರಾಜಾತಿಥ್ಯ. ಸರ್ ಇನ್ನು ತಾವೇ ಹೇಳಿದ್ರೆ ದರ್ಶನ್ಗೆ ಈಗ ಅಸಭ್ಯ ವರ್ತನೆಯಿಂದಾಗಿ ಬೇಲ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ, ಈಗ ರೌಡಿಗಳ ಜೊತೆ ಪರಪ್ಪನ ಅಗ್ರಹಾರದಲ್ಲಿ ಕಾಣಿಸ್ಕೊಂಡಿರುವಂತದ್ದು, ಈಗ ಇಲ್ಲಿ ಈ ಜೈಲಿನಲ್ಲಿ ಈ ಮಧ್ಯದ ಬೆರಳು ತೋರಿಸಿ ಅಸಭ್ಯ ವರ್ತನೆ ತೋರಿರುವಂತದ್ದು. ಸೊ ಇದೆಲ್ಲ ನೋಡಿದ್ರೆ ದರ್ಶನ್ಗೆ ಎಲ್ಲ ಒಂದ್ ರೀತಿ ದರ್ಶನ್ ಬೇಲಿಗೆನೆ ಹಿನ್ನಡೆ ಆಗುತ್ತೆ ಅಂತ. ಸೊ ದರ್ಶನ್ಗೆ ಏನಾದ್ರು ಕಿವಿ ಮಾತು ಹೇಳೋದಾದ್ರೆ ಸರ್, ಅಂದ್ರೆ ಈ ರೀತಿ ವರ್ತನೆ ಬಿಟ್ಟು ಸಭ್ಯತೆಯಿಂದ ನಡ್ಕೊಳ್ಬೇಕು ಅಂತ ಹೇಳೋದಾದ್ರೆ ಏನ್ ಹೇಳ್ಬೋದು ಸರ್ ನೀವು? ಸರ್ ಈಗ ಏನಾಗಿದೆ, ದರ್ಶನ್ಗೆ ಐ ಡೋಂಟ್ ವಾಂಟ್ ದಿಸ್ ಥಿಂಗ್, ಅವನಿಗೆ ವಿರುದ್ಧವಾಗಿ ಹೇಳೋದು ನಮಗೂ ಇಷ್ಟ ಇಲ್ಲ. ಅವನೇನ್ ಮಾಡೋದು, ಅವನು ಸೆಲ್ಫ್ ಇದೇನ್ ಮಾಡ್ತಾ ಇದ್ದಾನೆ, ಅವ್ನು ಕಲಿಬೇಕಾಗುತ್ತೆ. ಹೌದಪ್ಪ, ನಾನು ಏನ್ ಹೇಳಿದ್ರೆ ಏನ್ ಮಾಡೋದು, ಈಗ ನನ್ನ ಗ್ರಾಚಾರ ಹೀಗಿತ್ತು ಅಂತ ಹೇಳಿದ್ರೆ ನಾನು ಸಭ್ಯದಿಂದ ಆಗ್ಬೇಕು, ಅಸಭ್ಯದಿಂದ ನಾವು ಇದು ಮಾಡಬಾರ್ದು. ಈಗ ನಾವು ಸೆಂಟ್ರಲ್ ಬೆರಳು ತೋರಿಸಿದ್ರೆ ವಾಟ್ ಇಟ್ ಮೀನ್ಸ್, ದೇವರು 5 ಬೆರಳು ಕೊಟ್ಟಿದ್ದಾನೆ, ಒಂದೊಂದು ಬೆರಳು ಒಂದೊಂದು ತರ ಹೇಳುತ್ತೆ. ನಾವು 5 ಬೆರಳು ಇಟ್ ಡಿಫರೆನ್ಸ್ ಮರ್ಮಾಂಗಕ್ಕೆ ಹೇಳುತ್ತೆ. ಇದು ಏನೋ ಇದು ಮರ್ಮಾಂಗಕ್ಕೆ ಹೇಳೋದ್ರಿಂದ ಅದನ್ನ ಇಟ್ ಗೋಸ್ ಅಗೇನ್ಸ್ಟ್ ದಿ ಕಾಂಟ್ಯಾಕ್ಟ್ ಆಫ್ ದಿ ಅಕ್ಯೂಸ್ಗೆ ನಾವು ಟ್ರಯಲ್ ಎಲ್ಲ ಆದ್ಮೇಲೆ ಜಡ್ಜ್ ಏನ್ ಮಾಡ್ತಾನೆ, ಒಂದು ಕಾಂಟ್ಯಾಕ್ಟ್ ಏನಪ್ಪ ಅಂತ ಹೇಳ್ತಾರೆ. ಹೆಂಡತಿ ಕೊಡ್ತಿರ್ತಾನೆ ಸರ್, ಹೆಂಡತಿ ಬಿಟ್ಟು ಬೇರೆ ಒಳಗೆ ಕರ್ಕೊಂಡಿದ್ದಾನೆ ಸರ್, ಲೈಕ್ ಪವಿತ್ರ ಗೌಡಗೆ. ಮತ್ತೆ ಇದೇನೋ ಒಂದು ವರ್ಷದಲ್ಲಿ ಬಂದಾಗ ಜೈಲು ಬಂದಾಗ ಸೆಂಟ್ರಲ್ ಬೆರಳು ತೋರಿಸಿದ್ದಾನೆ ಸರ್. ಇದೆಲ್ಲ 4-5 ಇನ್ಸಿಡೆನ್ಸಸ್ ನಮ್ಗೆ ಇಟ್ ಎಫೆಕ್ಟ್ಸ್ ಇಸ್ ಬೇಲ್. ಕಷ್ಟ ಆಗುತ್ತೆ. ಆದ್ರೆ ಹಾಗೇನಿಲ್ಲ, ಬೇಲ್ ಕೊಡ್ತಾರೆ, ಬೇಡಿಗೆಲ್ಲ ಇದೆಲ್ಲ ತಗೊಂಡಿದ್ದೆ, ಇದೆಲ್ಲ ಆಗೋದ್ರೆ ಮೆಟೀರಿಯಲ್ ಎವಿಡೆನ್ಸ್ ಅದು ಇದು ಕಲೆಕ್ಟ್ ಮಾಡಿರೋದು ತೋರಿಸಿದ್ರೆ ಅದು ಡೆಫಿನೆಟ್ಲಿ ಇವನಿಗೆ ಬೇಲ್ ಆಗ್ಬೋದು ಆಫ್ಟರ್ 1 year. ಯಾಕಂದ್ರೆ 1 ವರ್ಷವರೆಗೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎಲ್ರಿ. ಇನ್ನ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. ಇನ್ನ ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ ಒಂದೊಂದು ವಿಟ್ನೆಸ್ ಇದು ಫಸ್ಟ್ ಕೋರ್ಟ್ ಹೋಗ್ತಾ ಇದೆಯಲ್ಲ. ಫಸ್ಟ್ ಕೋರ್ಟ್ ಅಲ್ಲಿ ಅಂತ ಹೇಳಿದ್ರೆ ಅದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಇದು ಮಾಡ್ಕೊಂಡಿದೆ, ಪರ್ಮಿಷನ್ ಕೊಟ್ಟಿದ್ರೆ ಹೈಕೋರ್ಟ್ ಕೊಡುತ್ತೆ. ಹೈಕೋರ್ಟ್ ಏನ್ ಮಾಡುತ್ತೆ, ಒಂದು ಫಾಸ್ಟ್ ಕೋರ್ಟ್ ಮಾಡ್ಬಿಟ್ಟಿದೆ. ಅದಕ್ಕೆ ಎಷ್ಟು ಜನ ಬೇಕು, ಏನೋ ಒಂದು ಡೇಟ್ ಎಲ್ಲ ಕೊಡ್ತಾರಲ್ಲ ಫೆಸಿಲಿಟೀಸ್ ಎಲ್ಲ. ಅದಕ್ಕೆ ಬಿಲ್ಡಿಂಗು ಮತ್ತೆ ಪ್ರೋಸೆಸ್ ಮಾಡೋರು, ಪೊಲೀಸ್ ಸ್ಟೇಷನ್ ಅವ್ರಿಗೂ ಎಲ್ಲ ಇರುತ್ತೆ. ಅದು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ದಿನಾಗ್ಲೂ ಕೇಸ್ ನಡೀತಾ ಇರುತ್ತೆ. ವಾರಕ್ಕೆ 8 ದಿವಸ 6 ದಿವಸನೂ ಕೇಸ್ ನಡೀತಾ ಇರುತ್ತೆ. 1 ದಿವಸನೂ ಸ್ಟಾಪ್ ಆಗಲ್ಲ. ಅದರಿಂದ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಫಾಸ್ಟ್ ಕೋರ್ಟ್ ಅಂತ ಹೇಳೋದು. ದರ್ಶನ್ ಕೇಸಲ್ಲಿ ಈಗ ಫಾಸ್ಟ್ ಕೋರ್ಟ್ ಆಯ್ತು ಅಂತ ಹೇಳಿದ್ರೆ, ಈಗ ಒಂದು ವಿಟ್ನೆಸ್ಗೆ ನಾವು 8 ದಿವಸ ಹಾಗೆ ಪರವಾಗಿಲ್ಲ, ಬೇರೆ ಕೇಸ್ಗಳು ಇಲ್ಲೇ ಇಲ್ವಲ್ಲ. ಅವನು ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡ ಅಂತ ಹೇಳಿದ್ರೆ ಇಟ್ ಗೋಸ್ ಟು 1 or 2 days. ಅಂತದ್ದು ಒಂದು 250 days ಅಂತ ಇದ್ರೆ ಎಷ್ಟು ದಿವಸ ಆಗ್ಬೋದು? ಅದರಿಂದ ನೋಡಬೇಕು. ಇಟ್ ಲೆಫ್ಟ್ ದರ್ಶನ್, ಮತ್ತೆ ಇಟ್ ಇಸ್ ಲೆಫ್ಟ್ ಹಿಸ್ ಡಿಫೆನ್ಸ್ ಅಡ್ವೊಕೇಟ್. ಈ ಡಿಫೆನ್ಸ್ ಅಡ್ವೊಕೇಟ್ ಅವರು ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಸರ್ ಇನ್ನು ಕಡೆಯದಾಗಿ ಸರ್ ದರ್ಶನ್ ಹಣೆ ಬರಹ ಏನಾಗ್ಬೋದು ಅಂತ ಅನ್ಸುತ್ತೆ ಸರ್? ದರ್ಶನ್ ಹಣೆ ಬರಹ ಕಡೆಯದಾಗಿ ಏನಾಗ್ಬೋದು ಅಂತ ಅನ್ಸುತ್ತೆ? ದರ್ಶನ್ಗೆ ಒಂದು ಕನ್ವಿಕ್ಷನ್ ಆಗೋ ಒಂದು ಚಾನ್ಸಸ್ ಇದೆ ಇದರಲ್ಲಿ.
ಯಾಕಂದ್ರೆ ನಿಯರ್ಲಿ 80% 80 to 90% ಕನ್ವಿಕ್ಷನ್ ಆಗೋ ಒಂದು ಚಾನ್ಸಸ್ ಇದೆ. ಇದ್ರ ಮೇಲೆ ಹೌ ದ ವಿಟ್ನೆಸಸ್ ಗೋಸ್, ಹೌ ದ ಟ್ರಯಲ್ ಗೋಸ್ ಅನ್ನೋದು ಗೊತ್ತಾಗುತ್ತೆ. ದಿ ಕಾಂಟ್ಯಾಕ್ಟ್ ಆಫ್ ದ ಅಕ್ಯೂಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಆಗಿತ್ತು ಶ್ರೀಯುತರಾದಂತಹ ಸಂಗ್ರಾಮ್ ಸಿಂಗ್ ಸಾಹೇಬ್ರ ಮಾತುಗಳು. ದರ್ಶನ್ಗೆ ಒಂದ್ ರೀತಿನಲ್ಲಿ ಬಳ್ಳಾರಿ ಜೈಲು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಹೇಗೆ ರಾಜಾತಿಥ್ಯ ಸಿಗ್ತಾ ಇದೆ, ಬಳ್ಳಾರಿ ಜೈಲಿನಲ್ಲೂ ಕೂಡ ಅಷ್ಟೇ ಒಳ್ಳೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಯಲ್ಲಿ ಈ ಬೇಲ್ ವಿಚಾರವಾಗಿ ಬರೋದಾದ್ರೆ ಈ ರೀತಿಯ ಅಸಭ್ಯ ವರ್ತನೆಗಳು ಎಲ್ಲೋ ಒಂದು ರೀತಿ ದರ್ಶನ್ಗೆ ಮುಳುವಾಗ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣಕುಮಾರ್ ಜೊತೆ ಭಾಸ್ಕರ್ ತೋಟಿಗೆರೆ, ಬೆಂಗಳೂರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.